ಲುಕ್ ನೋಡಿ ಏನು ಅನ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಕಾರ್ನ. ನಾವು ಪೈನ್ ಫಾರೆಸ್ಟ್ ಒಳಗಡೆ ಹೋಗಿ ಬರೋಷ್ಟೊತ್ತಿಗೆ ಈ ಕತೆ ಆಗಿದೆ. ಗುಡ್ ಮಾರ್ನಿಂಗ್, ಡೇ 3. ನಾವು ಇವತ್ತು ಬೆಳಗ್ಗೆನೂ ಆಗಿಲ್ಲ, ಇನ್ಫ್ಯಾಕ್ಟ್ 3:34 ಹಂಗೆ ಎದ್ಬಿಟ್ಟು ಇವಾಗ ಎಕ್ಸಾಕ್ಟಾಗಿ 5 ಗಂಟೆ 5 ನಿಮಿಷ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಒಂದು ಸನ್ರೈಸ್ ವ್ಯೂ ಪಾಯಿಂಟ್ ನೋಡೋಕ್ಕೆ. ಸೊ ಇಲ್ಲಿ ಮೇಡಮ್ ಅವ್ರು ರೆಡಿ ಆಗ್ತಾಯಿದ್ದಾರೆ. ಸೊ ಅಲ್ಲಿ ಇಬ್ಬರು ಆಲ್ರೆಡಿ ರೆಡಿಯಾಗಿ ಕಾರಿಗೆ ಲಗೇಜ್ಗಳು ಹಾಕ್ತಾಯಿದ್ದಾರೆ. ಸೊ ಅಲ್ಲಿ ಆಲ್ರೆಡಿ ಒಬ್ಬರು ಕಾರ್ ತೆಗಿತಾ ಇದ್ದಾರೆ. ಸೊ ಹೊರಡ್ತೀವಿ, ಲೆಟ್ಸ್ ಗೋ. Hi guys, chai pee lo. Hello friends, chai pee lo. ತುಂಬಾನೇ ಚಳಿ ಇದೆ. ಇನ್ನ ಬೆಳಗ್ಗೆನೂ ಆಗಿಲ್ಲ, ಇನ್ನು ಬೆಳಕು ಆಗಿಲ್ಲ. ಸೊ ಮಳೆ ಬೇರೆ ಬರ್ತಾ ಇದೆ. ಸೊ ಅದಕ್ಕೆ ಎಲ್ಲ ಪ್ಯಾಕ್ ಆಗಿಬಿಟ್ಟಿದ್ದೀವಿ, ಫುಲಿ ಪ್ಯಾಕ್ಡ್ ಫ್ರಮ್ ಟಾಪ್ ಟು ಬಾಟಮ್. ನಮ್ಮ ರೂಮ್ ಅಂತೂ ನೋಡೋಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಬಟ್ಟೆ ಗಲೀಜಾಗಿದೆ. ಸೊ ಲೆಟ್ಸ್ ಗೋ. ಈಗ 5:14 ಆಗಿದೆ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ. ಆಕ್ಚುಲಿ ಲೇಟ್ ಆಗಿದೆ. ನಾವು 5 o'clock ಎಲ್ಲ ಬೇಡ ಅಂತ ಇದ್ವಿ. ಈಗ ಹನಿ ಬರ್ತಾ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಇಲ್ಲಿಂದ ರೀಚ್ ಆಗಕ್ಕೆ. ನೋಡೋಣ ಕರೆಕ್ಟ್ ಟೈಮ್ಗೆ ಹೋಗ್ತೀವೋ ಇಲ್ವೋ, ಸನ್ರೈಸ್ ಆದ್ಮೇಲೆ ಹೋಗ್ತೀವೋ ಅಂತ. See you then. 17 more minutes for the view point. ಗೊತ್ತಿಲ್ಲ, ಆಲ್ರೆಡಿ ಎಲ್ಲ ಮೋಡ ಎಲ್ಲ ಬಿಟ್ಕೊತಾ ಇದೆ. ಸೊ ಐ ಥಿಂಕ್ ಐ ವಿಲ್ ಬಿ ಏಬಲ್ ಟು ಮೇಕ್ ಇಟ್. ಏನಂತೀರಾ? ಸನ್ರೈಸ್ ಎಕ್ಸಾಕ್ಟ್ ಆಗಿ ನಾವಲ್ಲಿ ಇರ್ತೀವಿ. ಅದೇ ಪೂರ್ತಿ ಫ್ರಮ್ ಸ್ಕ್ರಾಚ್ ನೋಡೋಕ್ಕಾಗಿಲ್ಲ ಅಂದ್ರೂ ಕೂಡ ಸನ್ರೈಸ್, ಪಾರ್ಟ್ ಆಫ್ ಸನ್ರೈಸ್ ಪಕ್ಕ ನೋಡ್ತೀವಿ. ಐ ಥಿಂಕ್ ತುಂಬ ಜನ ಇರಲ್ಲ ಇಷ್ಟು ಬೇಗ. ಒಂದು ಗಾಡಿನೂ ಕಾಣಿಸ್ತಾ ಇಲ್ಲ, ಹಿಂದೆ ಓಡ್ತಾ ಇರೋದು. ಲೆಟ್ಸ್ ಸಿ. ಸದ್ಯಕ್ಕೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಹೊರಡ್ತಾ ಇದ್ದೀವಿ. ಸ್ವಲ್ಪ ದೂರ ಟ್ರೆಕ್ ಮಾಡಬೇಕಂತೆ. ಸೊ ಬನ್ನಿ ಹೋಗೋಣ. ಇನ್ನೊಂದು ಕಡೆ ಮಾಡ್ಕೊಳ್ಳೋಣ. ಈಗ ಹೆಂಗೆ ಹೋಗ್ಬೇಕು? ಲೆಫ್ಟ್ ಎರಡು ಹೋಗ್ತದೆ, ಇಲ್ಲಿ ಹೋಗ್ತದೆ. ಹೆಂಗೋ ಒಂದು ಟೀ ಎಸ್ಟೇಟ್ಗಳ ಮಧ್ಯ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಿಲ್ಲಿಸಿ. ಇದೆಲ್ಲ ಒಂದು ಪಾಯಿಂಟಿಗೆ ರೀಚ್ ಆಗಿದ್ದೀವಿ, ಬಟ್ ಇನ್ನೂ ಮೇಲೆ ಹೋಗ್ಬೇಕು ಅಂತಿದ್ದಾರೆ. ನೋಡೋಣ. ಅಯ್ಯೋ, ಇವ್ರು ಈ ಥರ ನಿಜವಾಗ್ಲೂ ಹುಡ್ಕೊಂಡು ಹೋಗೋರ? ಫೋನ್ ಬೇರೆ ಎತ್ತತಿಲ್ಲ ಏನು. Meanwhile, ಓಡ್ಕೊಂಬಂದ್ವಿ, ಬಟ್ ಇನ್ನೇನು ಕಾಣ್ತಿಲ್ಲ, ಬರೀ ಕ್ಲೌಡ್ಸ್ ಇದೆ. ಗೈಸ್ ಇಲ್ಲಿ ನೋಡಿ, ಅಲ್ಲೇ ಬೆಟ್ಟದ ಮಧ್ಯದಲ್ಲಿ ಅಲ್ಲೇ ಸನ್ರೈಸ್ ಆಗ್ತಾ ಇರೋದು. ಮೋಡ ಎಲ್ಲ ಮುಚ್ಕೊಂಡಿದೆ, ಸೊ ಹಾಗಾಗಿ ಸನ್ರೈಸ್ ಆದರೂ ಕಾಣ್ತಾ ಇಲ್ಲ. ಆ್ಯಂಡ್ ವ್ಯೂ ಮಾತ್ರ ಸಖತ್ತಾಗಿದೆ. ಟ್ರೆಕ್ ಮಾಡ್ಕೊಂಡು ಬಂದಿದ್ದಕ್ಕೂ ಇಟ್ಸ್ ವರ್ತ್. ಆ್ಯಂಡ್ ಇಫ್ ಯು ರಿಮೆಂಬರ್, ನಾವು ನೆನ್ನೆ ಡಾಲ್ಫಿನ್ ನೋಸಿಗೆ ಹೋದಾಗ ಒಂದು ಫಾಲ್ಸ್ ಮಿಸ್ ಮಾಡಿದ್ವಿ. ಅಲ್ಲಿಂದ ನಮ್ಗೆ ಕಾಣಿಸ್ತಾ ಇರಲಿಲ್ಲ, ದುಡ್ಡು ಕೊಟ್ಟು ಹೋದ್ರೂ. ಬಟ್ ಇಲ್ಲಿ ಫ್ರೀಯಾಗಿ ನೋಡ್ತಾ ಇದ್ದೀವಿ.
ನೋಡ್ರಪ್ಪ ಈ ಕಡೆ ಆಯ್ತು. ನಮ್ಮನ್ನೆಲ್ಲ ವ್ಯೂ ತೋರಿಸಿ. ವ್ಯೂ ಆ್ಯಕ್ಚುಲಿ ಸೂರ್ಯ ಏನ್ರಿ ಸೂರ್ಯ ನಿಮ್ದು? ಸೂರ್ಯ ಅವ್ರು ಯಾಕೋ ಹೊರಗಡೆ ಬರಂಗೆ ಕಾಣ್ತಿಲ್ಲ ಇವತ್ತು. ಕಂದನ್ ಡ್ಯಾಮ್ ಅದು ಫುಲ್ಲು ಕ್ಲೌಡ್ಸು ಕ್ಲೋಸ್ ಆಗ್ಬಿಟ್ಟಿದೆ ಅದಕ್ಕೆ. ನಾವು ಬಂದಾಗ ಯಾರೂ ಇರಲಿಲ್ಲ, ಇವಾಗ ಫುಲ್ ಕ್ರೌಡ್ ಆಗಿದೆ. ಜಲಿ ಎಲ್ಲ ಜಲಿ. ನೀವು ಮಿಲ್ಲೆ ಮಿಸ್ಟರ್ ಸೈರಾಜ್ ಅವರೇ ಹೇಳಿ ಸರಿತಾ, ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಬನ್ನಿ ತೋರಿಸ್ತೀನಿ. ಅದು ಹೇಳೋದಲ್ಲ, ತೋರಿಸ್ತೀನಿ. ಇಲ್ಲ ಲ್ಯಾಗ್ ಆಗುತ್ತೆ, ಪ್ಲೀಸ್ ನೀವು ಇಲ್ಲೇ ಹೇಳ್ಬೇಕಾಗಿದೆ ಈಗ. ಇವರಿಬ್ಬರು ಲೇಟಾಗಿ ಬರ್ತೀನಿ, ನೀವು ಕ್ಯಾಮ್ರಾ ತಗೊಂಡು ಹೋಗಿ ವ್ಯೂ ಕ್ಯಾಪ್ಚರ್ ಮಾಡಿ ಅಂತ ನಮ್ಮನ್ನ ಕಳಿಸಿದ್ರು. ನಾವು ತುಂಬ ಬ್ರಿಲಿಯಂಟಾಗಿ ಎಕ್ಸ್ಟ್ರಾ ಮೈಂಡ್ ಯೂಸ್ ಮಾಡಿ ಬೆಟ್ಟನ ಸ್ಟ್ರೈಟ್ ಬರೋದ್ ಬದಲು ಒಂದು ಸುತ್ತ ಹಾಕೊಂಡು ದಾರಿ ತಪ್ಕೊಂಡು ಬಂದ್ವಿ. ಆ ಗ್ಯಾಪಲ್ಲಿ ನಮ್ಮ ತಮ್ಮ ಅವರು ಕಾಲನ್ನು ಸ್ಕ್ರ್ಯಾಚ್ ಮಾಡ್ಕೊಂಡಿದ್ದಾರೆ. ನಮ್ಮ ಅಕ್ಕ ಬಾಬಾ ಶಿಸ್ತಾಗಿ ಕರೆಕ್ಟ್ ಟೈಮಿಗೆ ಬಂದು ಕೂತಿದ್ದಾರೆ. ಆದರೂ ಬಂದಿದ್ದು ವೇಸ್ಟ್ ಆಯಿತು. ಸೂರ್ಯ ಯಾಕೋ ಕೋಪ ಮಾಡ್ಕೊಬಿಟ್ಟಿದ್ದಾನೆ ನಮ್ಮ ಮೇಲೆ. ಏನ್ರಿ ಸೂರ್ಯ, ನಮ್ಮ ಜಮೀರ್ ಅವ್ರು ಬರ್ಬೇಕಿಲ್ಲ. ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು. ಸೊ ಇಲ್ಲಿಂದ ಮುಂದಿನ ಪಯಣ ಕಲ್ಹಟ್ಟಿ ಫಾಲ್ಸ್. ಇದು ಇವತ್ತು ನಮ್ಮ ಈ ಟ್ರೆಕ್ಕಿನ ಫ್ರೆಂಡ್ ಕಂಪ್ಯಾನಿಯನ್, ಲೀಡ್ ಇಲ್ಲ ಕಂಪ್ಯಾನಿಯನ್. ಕಾರಿಂದನೂ ಫಾಲೋ ಮಾಡ್ಕೊಂಡು ಬಂದಿದೆ. ಪಾಪ ಬಿಸ್ಕೆಟ್ ಹಾಕ್ತಾರೆ ಅಂದ್ಬಿಟ್ಟು ಪಾಪ ಕಾಯ್ತಾ ಇದೆ. ನಮ್ಮ ಹತ್ರ ಬಿಸ್ಕೆಟ್ ಇಲ್ಲ, ಬೇಕಾದ್ರೆ ಆ್ಯಪಲ್ ಇದೆ. ಅಲ್ಲಿ ಲೆಫ್ಟ್ ಇಂದ ನೋಡಿ ಡ್ಯಾಮ್. ತೋರಿಸು, ದಾರಿ ತೋರಿಸ್ತಾ ಇದೆಯಲ್ಲ. ಇಲ್ಲೇ ಹೋಗಿ ಮುಂದೆ ಹೋಗಿ. ಕಮಾನ್ ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಚೆನ್ನಾಗಿರೋ ರೋಡ್ ಬಿಟ್ಬಿಟ್ಟು ಮುಂದೆನಾ ಹಿಂದೆನಾ ಬ್ರೋ? ಯಾವ ಕಡೆ? ಹಿಂದೆನಾ ಸಾಕು ಬ್ರೋ, ಗೊತ್ತಾಯ್ತಿಲ್ವಾ? ಹೇಳಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ, ರೆಸ್ಟ್ ಮಾಡಿ. ಇಲ್ಲ ಯೋಚಿಸ್ತಾ ಇದೆ. ನೀವು ಹೇಳಿ ಆಯ್ತು, ನಾವು ಅಲ್ಲಿ ಹಂಗೆ ಹೋಗ್ತೀವಿ. ಯಾವ ಕಡೆ? ಬಂದಿವಿ ಫೈನಲಿ ಕೆಳಗಡೆ ಹಿಡ್ದು ಗಾಡಿಗೆ ಫೀಸ್ ಕೊಡ್ತಾ ಇದೀವಿ. ಹಾಂ, ಅದೆಲ್ಲ ಬುದ್ಧಿವಂತರು. ನಾವು ವೈಟ್ ಸ್ನೀಕರ್ಸ್ ಹಾಕೊಂಡು ಟ್ರೆಕ್ಕಿಂಗ್ ಬಂದಿದ್ದೀವಿ. ಎಲ್ಲರೂ ವೈಟ್ ಹಾಕೊಂಡು ಬಂದಿದ್ದೀವಿ. ಆಲ್ ವೈಟ್ಸ್ ದಟ್ ಈಸ್ ಎಸ್. ಸೊ ಫೈನಲಿ ನಮ್ಮ ಟ್ರೆಕ್ ಗೈಡ್ ಬಂದು ಚೆನ್ನಾಗಿ ತೃಪ್ತಿಯಿಂದ ತಿಂತಾ ಇದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮುಂದ ಅದ್ಯಾವುದೋ ಇಲ್ಲಿ ಇದಕ್ಕೆ ಹಾಕಿ ನೀನಾಗ ಹಾಕಿ. ನೀನು ಬಂದಿಲ್ಲ ನನ್ನ ಜೊತೆ, ನಿನಗೆ ಹಾಕ್ಬೇಕು. ಸಾರಿ ಕೇಳೋರು ದೊಡ್ಡ ಮನುಷ್ಯರಾಗ್ತಾರಂತೆ, ಅವ್ರನ್ನ ಕ್ಷಮಿಸೋರು ಅವ್ರಿಗಿಂತ ದೊಡ್ಡ ಮನುಷ್ಯರಾಗ್ತಾರಂತೆ. ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ರು ಸಾರಿ, ಕ್ಷಮಿಸ್ಬಿಡಿ. ನೀನಾಗ ಹಾಕ್ರಿ, ಸ್ವಲ್ಪ ಸಪ್ರೇಟ್ ಮಾಡಾಕಿ. ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ 78ನೇ ವರ್ಷದ कितने तेजस्वी लोग हैं हमारे पास, कितने शानदार विचार रखते हैं. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಲೋ ಪೀಸ್. ಬ್ರೇಕ್ಫಾಸ್ಟಿಗೆ ಅಷ್ಟೊತ್ತಿಂದ ಹುಡುಕ್ತಾ ಇದ್ದೀವಿ. ಹುಡುಕಿ ಸಾಕಾಗಿ ಹೊಟ್ಟೆ ಬೇರೆ ತುಂಬ ತಾಳ ಹೊಡಿತಾ ಇದೆ. ಲಿಟ್ರಲಿ ಟೈಮ್ ಇವಾಗ ಎಷ್ಟು ಟೈಮ್? 8 ಗಂಟೆ. ಯಾವ ಹೋಟ್ಲು ಓಪನ್ ಆಗಿಲ್ಲ. ನೋಡಿ, ಇದು ಪೆಟ್ರೋಲ್ ಬಂಕ್ ಇದು. ಸೊ
ಹುಡುಕಿ ಸಾಕಾಗಿ ಫೈನಲಿ ಯಾವುದೋ ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೋಡೋಣ ಏನಿದೆ ಅದನ್ನು ತಿನ್ಕೊಂಡು ಫಾಲ್ಸ್ ಎನ್ ರೂಟ್ ಏನು ಫಾಲ್ಸ್ ಅದು ಕಲಂಬಟ್ಟಿ ಫಾಲ್ಸ್ ಬನ್ನಿ ಹೋಗಿ ನೋಡೋಣ. ಕಲ್ಲಟ್ಟಿ ಫಾಲ್ಸ್. ಸೊ ವಿ ಆರ್ ಹ್ಯಾವಿಂಗ್ ಅವರ್ ಬ್ರೇಕ್ಫಾಸ್ಟ್ ಇನ್ ಕರೋಕ. ಬ್ಯಾಡ್ ಲಕ್. ಎಲ್ಲವನ್ನು ವೆಯ್ಟಿಂಗ್ ಹಾಕಿದ್ದಾರೆ. ಸೊ ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ವೇಟಿಂಗ್ ಅನ್ನೋದಕ್ಕಿಂತ ಇನ್ನೊಂದು ಎಲ್ಲೂ ಕೂಡ ಮಿನಿ ಇಡ್ಲಿ ಇಲ್ಲ. ಸೊ ನಾವೀಗ ವಿ ಆರ್ ವೇಟಿಂಗ್ ಫಾರ್ ಮಿನಿ ಇಡ್ಲಿ. ಸಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆರ್ಮಿ ಹೊರ್ತಾವ್ರೆ ಕಿರ್ಸೋಣ. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ರ್ಯಾಲಿನೂ ಆಗುತ್ತೆ ನೋಡು. ಸೊ ಬ್ರೇಕ್ಫಾಸ್ಟ್ ಉಟ್ಕೊಂಡು ಹೋಗೋಣ, ನೋಡೋಣ ನಮ್ಮ ಹಣೆಯಲ್ಲಿ ಹೊಟ್ಟೆಗೆ ಎಲ್ಲಿ ಸೇರ್ಬೇಕು ಅಂತ ಇದೆಯೋ ಗೊತ್ತಿಲ್ಲ. ನಮಗಂತೂ ಮಿನಿ ಇಡ್ಲಿ ತಿನ್ಬೇಕು ಅಂತ ಅನಿಸ್ತಾ ಇದೆ. ವಿಲ್ ಸಿ. ವಾಟ್ ಆರ್ ಯು ಹ್ಯಾವಿಂಗ್? ಇಡ್ಲಿ ಹಾಫ್ ತಾವು ಎಗ್ ದೋಸೆ. Yes. How was the breakfast? Yes. How was the breakfast? ಚೆನ್ನಾಗಿತ್ತು, ಸಖತ್ತಾಗಿತ್ತು. ಏನು ಆಮ್ಲೆಟ್ ದೋಸೆನ? Egg ದೋಸೆ. ಎಗ್ ದೋಸೆ. ಹೊಟ್ಟೆ ಬಿರಿಯಾನಿ ತಿನ್ಕೊಂಡು ವೆರೈಟಿ ತಿಂಡಿ ಮಾಡ್ಕೊಂಡು 390 ರೂಪಾಯಿಗೆ 2 ಸಿಂಗಲ್ ಎಗ್ ದೋಸೆ, 2 ಡಬಲ್ ಎಗ್ ದೋಸೆ, ಆಮೇಲಿಂದ 5 ವಡೆ, 2 ಇಡ್ಲಿ, 2 ಆಮ್ಲೆಟ್. ಬಾರಿ ಅನ್ಕೊಳ್ಳಿ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಈ ಕಡೆಯಿಂದ ವಾಯ್ಸೇ ಬರ್ತಾ ಇಲ್ಲ. ಯಾಕೆ? ಹೊಟ್ಟೆ ತುಂಬಿಟ್ಟಿದ್ಯಾ? ಬಿಡವ್ರೆ. ಹೊಟ್ಟೆ ತುಂಬಿದೆ. ನಿದ್ದೆ ಹೊಡೆಯೋಣ ಅಂತಿದ್ದೀನಿ. ನೆಕ್ಸ್ಟ್ ಜರ್ನಿ ಎಷ್ಟೊತ್ತು ನೋಡು? 1 hour 13 minutes ಇದೆ ಇನ್ನು 1 hour 13 minutes ಫಾರ್ ಅವರ್ ಡೆಸ್ಟಿನೇಷನ್. ಸೊ ನೋಡುವ ಎಷ್ಟು ಜನ ನಿದ್ದೆ ಹೋಗಿರ್ತೀವಿ, ಎಷ್ಟು ಜನ ಎದ್ದಿರ್ತೀವಿ, ನೋಡೋಣ. ಮಾಡ್ರಿ ವಿಡಿಯೋ, ಏನು ತೊಂದರೆ ಇಲ್ಲ. ಏನು ಮಾಡ್ತಾ ಇರ ರೋಡಲ್ಲಿ ಇರೋದು ಮಾಡ್ತಾ ಇರ. ಯಾರೋ ಕೆಂಪೇಗೌಡರು ಇದ್ರು ಮಾಡ್ಬೇಕು ತಾನೆ ಅವ್ರದ್ದು. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸ್ಟಾಪ್ ಮಾಡ್ತಿದ್ರು ಅವ್ರು ರೆಡಿ ಆಗ್ತಾ ಇರೋದು ಈಗ. ಸ್ಟಾಪ್ ಮಾಡ್ಬಿಟ್ಟು ಸ್ಟಾಪ್ ಮಾಡ್ತಾರೆ ಇವಾಗೆಲ್ಲ. ಜೀರೋ ಟ್ರಾಫಿಕ್ ಮಾಡ್ತಾರೆ. ಜೀರೋ ಸ್ವಲ್ಪ ಬ್ಯಾಂಗ್ ಆಗಿರೋದು ಹಾಕೋಣ ತಡಿಯಪ್ಪ ಇವಾಗ. ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಈ ಥರ ಮಾಡಬೇಕು. ಅದು ಚಪ್ಪಲಿ ಬ್ರ್ಯಾಂಡ್ ವಾಕೆರೋ ಅಡ್ವರ್ಟೈಸ್ಮೆಂಟ್. ಇವರೆಲ್ಲ ಟ್ರಿಪ್ಗೆ ನಿದ್ದೆ ಮಾಡಕ್ಕೆ ಬರೋದು. ಇಷ್ಟೇ ಗತಿ. ಸಾಹೇಬ್ರಿಗೆ ಇನ್ನೇನು ಮಾಡೋಕ್ಕಲ್ಲ, ಸಾಹೇಬ್ರಿಗೆ ಬೇರೆ ಆ ಜಾಗನೂ ಸಿಕ್ಕಿಲ್ಲ ಇಲ್ಲಿ. ಅಯ್ಯೋ ಏನೋ
ಗ್ಲಾಸ್ ತೆಗ್ದಿರೋ ಒಳಗಡೆ ಬಂದಿರೋದು ಇವಾಗ. ಫುಲ್ಲು ಏನೋ ಬಾಸ್ ಹೋಗಿ ಆಯ್ತಾ ಆ ಕಡೆ ಇಳಿತಾ ಇಲ್ಲ ಈ ಕಡೆ ಇದು ಇಲ್ಲೊಂದು ಗ್ಲಾಸ್ ನೋಡ್ಬಿಟ್ಟು ಇದು ಗೊತ್ತಾಯ್ತಿಲ್ಲ ಏನೋ ಮೇನಿಂದ ವಿಂಡೋ ಕ್ಲೋಸ್ ಮಾಡು. ಪೈನ್ ಫಾರೆಸ್ಟ್ ಎಂಟ್ರಿ ಟ್ರೈನನ್ನು ತೆಗೆದು ಅದಕ್ಕೆ ಇಲ್ಲೇ ಮಾತಾಡ್ಬಿಡಿ. ಈಗ ಪೈನ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ. ಒಳಗೆ ನಾವು ಕ್ಯಾಮ್ರಾ ಸ್ಪೀಕ್ ಮಾಡಬೇಕು, ಸೊ ಎಂಟ್ರಿ ತೋರ್ಸೋಕ್ಕಾಗಲ್ಲ. ಒಂದು ಸ್ವಲ್ಪ ಮರೆ ಮಾಚಿಸ್ಕೊಂಡು ತೋರಿಸ್ತೀವಿ. ನಿಮ್ಮ ಭೇಟಿ ಒಳಗಡೆ ಕದ್ದೋದ್ಮೇಲೆ. ಇದೇ ಪೈನ್ ಫಾರೆಸ್ಟ್ ಒಳಗೆ ಹೋಗೋಣ, ಆದರೆ ಫಸ್ಟು ಕ್ಯಾಮ್ರಾನ ಒಳಗೆ ಇಟ್ಕೊಳ್ಳೋಣ. ಸಕ್ಸಸ್ಫುಲಿ ಒಳಗಡೆ ಸ್ನೀಕ್ ಇನ್ ಮಾಡಿದ್ದೀವಿ ಕ್ಯಾಮ್ರಾನ. ಆ್ಯಂಡ್ ನೀವು ನೋಟಿಸ್ ಮಾಡಿದ್ರೆ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಎಲ್ಲರಿಗೂ ಇಂಡಿಯಾ ಫ್ಲ್ಯಾಗ್. ಸೊ ಇದೆ ಊಟಿಯ ಪೈನ್ ಫಾರೆಸ್ಟ್. ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ಫುಲ್ ರಶ್. ಫುಲ್ಲು ಕ್ರೌಡ್. ಪೈನ್ ಟ್ರೀ ಸ್ಪೇಸ್ ಸ್ವಲ್ಪ ಖಾಲಿ ಆಯ್ತು. ಫೋಟೋ ಹೆಂಗಿದೆ? ತೆಗೆಸ್ಕೊಳ್ಳಿ. ಸಾಕು ಫೋಟೋ. ಮಾಮೂಲಿ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸ್ಕೊ. ಮಾಮೂಲಿ ಇಲ್ಲೆಲ್ಲ ಫೋಟೋ ಬರಬೇಕು. ಶೂಟಿಂಗ್ ಸ್ಪಾಟ್ ಇದೆಲ್ಲ. ಇನ್ನೇನಿಲ್ಲ. ಇನ್ನೇನಿದೆ ಇನ್ನೇನಿದೆ ಇಲ್ಲಿ? ಆ ಕಡೆ ಒಂದು ಲೇಕ್ ವ್ಯೂ ಸಿಗುತ್ತೆ. ಏನ್ ನೆನ್ನೆ ಎಲ್ಲ ಈಜೊಡ್ದಿದೆ, ಬೋಟಿಂಗ್ ಮಾಡಿದ್ವಲ್ಲ ಅಷ್ಟೇ. ಅದಕ್ಕಿಂತ ಏನು ಚೆನ್ನಾಗಿದೆ. ಪರವಾಗಿಲ್ಲ, ಬರೀ ಫೋಟೋ ಗೀಟೋ ತೆಗ್ಸ್ಕೋಬೇಕಂದ್ರೆ ಬರ್ಬೇಕು. ಸರಿ, ಕತೆ ಹೇಳ. ಕತೆ ಎಲ್ಲಿಂದ ಎಲ್ಲಿಗೆ ಬಂತು ಕತೆ? ಈಗ ಫಾಲ್ಸ್ ಕಡೆಗೆ ಕತೆ. ಪೈನ್ ಫಾರೆಸ್ಟ್ನ ಕತೆ ಫಿನಿಶಾ? ಕತೆಯೊಂದ ಹೇಳಿದೆ, ಬರೀ ಕಾಲು ನೋವುಗಳೇ ಪೈನ್ ಫಾರೆಸ್ಟ್ ಅಲ್ಲಿ. ಫ್ರೀ ಆಗಿ ಟಿಕೆಟ್ ಸಿಗೋ ಜಾಗದಲ್ಲಿ. ಹೌದು, ನಾವು ತುಂಬ ಬುದ್ಧಿವಂತರು. ಇವತ್ತು ಇಂಡಿಪೆಂಡೆನ್ಸ್ ಡೇಗೆ ಎಂಟ್ರಿ ಟಿಕೆಟ್ ಚೆಕ್ ಮಾಡ್ತಾ ಇರಲಿಲ್ಲ ನಾವೇ. ಭಾರಿ ಫುಲ್ಲು ಏನಂತಾರೆ ಒಳ್ಳೆಯವರಾಗಿ, ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅನ್ನೋ ಲೆಕ್ಕದಲ್ಲಿ ಫಾಲೋ ಮಾಡಿ ನಾವೇ ಹೋಗಿ ವಾಲಂಟಿಯರ್ ಆಗಿ ಕಾಸು ಕೊಟ್ಟು ಟಿಕೆಟ್ ತೊಗೊಂಡ್ಬಂದಿದ್ದೀವಿ. ಓ, ಇಲ್ಲಿ 2ನೇ ಬ್ಲಾಗ್ ನಡೀತಿದೆ. ನಿಮ್ದೇನು ಚಾನಲ್ಲು? ನಮ್ಮದು ಅನ್ಎಕ್ಸ್ಪ್ಲೋರ್ಡ್ ಹಾಂ. ಕತೆಗಳು. ಸೊ ಈ ಥರ ಎಲ್ಲ ಇದೆ ಅಂತೆ ಕತೆ ಅವ್ರದ್ದು. ಪೈನ್ ಫ್ರೂಟ್ಸ್ ತೋರಿಸ್ತಾ? ಪೈನ್ ಫ್ರೂಟ್ ತೋರಿಸು. ಎಲ್ಲಿದೆ ಪೈನ್ ಫ್ರೂಟ್ಸ್ ಅಂತ ಗಾಯ್ಸ್? ಇದೆಯಲ್ಲೋ ನೋಡಿ, ಇದು ಪೈನ್ ಫ್ರೂಟ್ಸ್ ಅಂತೆ. ಅಷ್ಟೊಂದು ಹತ್ರ ಇದು ನೋಡಿದ್ರೆ ಯಾಕೋ ಮೇಕೆದು ಶೀಟ್ ಥರ ಇದೆ. ಇಲ್ಲ, ಎಲ್ಲ ಹಂಗೆ ಇರೋದು. ಏನೋ ಗೊತ್ತಾಯ್ತಿಲ್ಲ. ಸೊ ಇನ್ನು ಮುಂದೆ ನಾವು ಅದು ಫಾಲ್ಸ್ ಎಷ್ಟು ಮರ್ತೋಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಸಿಗೋಣ. ಬಾಯ್. ಕಲ್ಲಹಟ್ಟಿ. ಹಂಗೆ ಬರ್ಲಿ 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 ಮೇಲೆ 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 ಬಂತು 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 ಇನ್ನೊಂದು ಸ್ವಲ್ಪ ಮೇಲೆ ಮೇಲೆ ಹಂಗೆ 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 ಮೇಲೆ 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 ಸೂಪರ್ ಸೂಪರ್ ಉಪಾಧ್ಯಕ್ಷ. ಹೀಗೆ ಈ ಕತೆ ಆಗಿದೆ. ನೋಡಿ ಹೋಯ್ತೇವೆ. ನೋಡಿ ಕಲ್ತ್ಕ. ಫೈನಲಿ ಥ್ಯಾಂಕ್ ಯು ದಾರಿ ಬಿಟ್ಟಿದ್ದಕ್ಕೆ. ಈ ಅಪ್ಪ ಎಲ್ಲ ತುಳ್ದಾಕ್ಬಿಟ್ಟವು ಕಣ. ತುಳ್ದು ಎಲ್ಲ ಗಲೀಜು ಮಾಡಿ. ಸಾಯಿರಾಜ್ ವೇಟ್. ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು. ಈ ಹರಿಸು ಮನದಾಳದ ಕುಂತಲ್ಲು ನೀನೆ ನಿಂತಲ್ಲು ನೀನೆ